ಸಿನಿಮಾ ರಂಗದ ಯಾವುದೇ ನಟ ನಟಿ ಇರಲಿ ಅವ್ರ ಬಗ್ಗೆ ಆಗಾಗ ಒಂದಷ್ಟು ಚರ್ಚೆಗಳು ನಡೀತಾನೆ ಇರ್ತವೆ. ಏನು ಚರ್ಚೆ ಅಂದರೆ ಅವರು ಯಾವ ಡ್ರೆಸ್ ಹಾಕ್ತಾರೆ, ಯಾವ ಕಾರ್ ತೊಗೊಂಡಿದ್ದಾರೆ, ಮನೆ ಎಲ್ಲಿದೆ, ಮನೆ ಹೇಗಿದೆ, ಹೀಗೆ ಒಂದಷ್ಟು ಕುತೂಹಲಕರವಾದಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಆ ಬಗ್ಗೆ ಒಂದಿಷ್ಟು ಸಾಕಷ್ಟು ಫ್ಯಾನ್ಸ್ಗಳ ನಡುವೆ ಚರ್ಚೆ ಕೂಡ ಆಗ್ತಾ ಇರುತ್ತೆ. ಈಗ ಚರ್ಚೆ ಆಗ್ತಾ ಇರೋ ವಿಷಯ ಒಂದೇ ಒಂದು ಸಿನಿಮಾ. ಸಾಕಷ್ಟು ತಿಂಗಳಿಂದನೂ ಕೂಡ ಆ ಸಿನಿಮಾದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಒಂದಷ್ಟು ಕುತೂಹಲ ಕೂಡ ಇದೆ, ಒಂದಷ್ಟು ಪ್ರಶ್ನೆಗಳು ಕೂಡ ಇವೆ. ಹಾಗಾದರೆ ಅದು ಯಾವ ಸಿನಿಮಾ ಅಂದರೆ ಟಾಕ್ಸಿಕ್. ಎಸ್, ಒನ್ ಆ್ಯಂಡ್ ಓನ್ಲಿ ಟಾಕ್ಸಿಕ್ ಈಗ ಸದ್ಯದ ಚರ್ಚೆಯಲ್ಲಿರ್ತಕ್ಕಂಥ ಸಿನಿಮಾ. ಕಾರಣ ಇಷ್ಟೇ, ಯಶ್ ಆ ಸಿನಿಮಾದ ಹೀರೋ ಅನ್ನೋದು. ಯಾಕೆ ಇಷ್ಟೊಂದು ಆ ಸಿನಿಮಾ ಬಗ್ಗೆ ಚರ್ಚೆ ಆಗ್ತಾಯಿದೆ ಅಂದರೆ ಕೆ ಜಿ ಎಫ್ ಸಿನಿಮಾದ ನಂತರ ಬರ್ತಾ ಇರೋ ಸಿನಿಮಾ ಟಾಕ್ಸಿಕ್. ಹಾಗಾಗಿ ಟಾಕ್ಸಿಕ್ ಬಗ್ಗೆ ಸಾಕಷ್ಟು ಟಾಕ್ ಆಗ್ತಾಯಿದೆ. ಆ ಟಾಕ್ನ ಮತ್ತೊಂದು ವಿಶೇಷ ಏನಂದರೆ ಇತ್ತೀಚೆಗೆ ಒಂದಷ್ಟು ಸಿನಿಮಾದ ಪೋಸ್ಟರ್ಗಳು ಒಬ್ಬೊಬ್ಬರು ಕಲಾವಿದರ ಬಗ್ಗೆ ಫಸ್ಟ್ ಲುಕ್ಕು ರಿವೀಲ್ ಆಗ್ತಾ ಹೋಯಿತು. ಸೊ ಹಾಗಾಗಿ ಒಂದಿಷ್ಟು ಕುತೂಹಲ ಕೂಡ ಹೆಚ್ಚಾಯಿತು. ಒಂದು ಟೀಸರ್ ರಿಲೀಸ್ ಆಯಿತು. ಆ ಟೀಸರ್ನಲ್ಲಿ ಬರ್ತಕ್ಕಂಥ ಯಶ್ ಅವರ ಹೊಸ ಲುಕ್ ಕೂಡ ರಿವೀಲ್ ಆಯಿತು. ಆ ಹೊಸ ಲುಕ್ ಏನಂತಂದರೆ ದಾಡಿ ಮತ್ತು ಅವರ ಕೂದಲುಗಳು ಬಿದ್ದಂಥ ಕತ್ತರಿ. ಅವರು ತುಂಬ ಯಂಗಾಗಿ ಕಾಣಿಸ್ಕೊಂಡಿರೋಂಥ ಒನ್ ಶಾಟ್ ನೋಡಿ ಸಾಕಷ್ಟು ಜನಗಳಿಗೆ ಕುತೂಹಲ ಆಯಿತು. ಅಂತೂ ಇಂತೂ ಯಶ್ ಗಡ್ಡ ಮತ್ತು ದಾಡಿಗೆ ಕತ್ತರಿ ಹಾಕಿದ್ದಾರೆ ಅನ್ನೋ ಮಾತುಗಳು ಬಂದು ಓಕೆ, ಹೆಚ್ಚು ಕಮ್ಮಿ ಯಶ್ ಆ ದಾಡಿ ಮತ್ತು ಕೂದಲನ್ನು ಬಿಟ್ಟು 10 ವರ್ಷ ಆಗಿತ್ತು. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. 2018 ಡಿಸೆಂಬರ್ನಲ್ಲಿ ಆ ಸಿನಿಮಾ ಚಾಪ್ಟರ್ 1 KGF ರಿಲೀಸ್ ಆಯಿತು. ಆ ಟೈಮಲ್ಲಿ ಬಿಟ್ಟಂಥ ಗಡ್ಡ ಮತ್ತು ದಾಡಿ ಇಲ್ಲಿವರೆಗೂ ಕೂಡ ಬಿಟ್ಟಿದ್ದು. ಬರೋಬ್ಬರಿ 8ರಿಂದ 10 ವರ್ಷಗಳ ಕಾಲ ಅವರ ಕೂದಲು ಮತ್ತು ದಾಡಿ ಎರಡಕ್ಕೂ ಕತ್ತರಿ ಬಿದ್ದಿರಲಿಲ್ಲ. ಮಧ್ಯೆ ಒಂದು ಕಡೆ ಬಿದ್ದಿತ್ತು, ಅದು ಯಾವಾಗಂತ ಹೇಳ್ತೀನಿ. ಆದರೆ ಹೆಚ್ಚು ಕಮ್ಮಿ 2018ರಲ್ಲಿ ಡಿಸೆಂಬರಲ್ಲಿ ಚಾಪ್ಟರ್ 1 ಸಿನಿಮಾ ರಿಲೀಸ್ ಆಗಿತ್ತು. ಆ ರಿಲೀಸ್ ಬಿಫೋರು ಆ ಪಾತ್ರಕ್ಕಾಗಿ ಒಂದಷ್ಟು ತಯಾರಿ ಮಾಡ್ಕೋಬೇಕು. ಆ ತಯಾರಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದಷ್ಟು ತಿಂಗಳು ವರ್ಷಗಳ ಕಾಲ ಕೂದಲು ಮತ್ತು ದಾಡಿಯನ್ನು ಬಿಡಬೇಕಾದಂಥ ಅನಿವಾರ್ಯತೆ ಬಂದಿತ್ತು. ಅದನ್ನು ಮಾಡಿದರು. ಎಲ್ಲಿಗೆ ಹೆಚ್ಚು ಕಮ್ಮಿ 2018ರಿಂದ ಇಲ್ಲಿವರೆಗೂ ಲೆಕ್ಕ ಹಾಕಿದರೆ 8 ವರ್ಷ, 8ರಿಂದ 10 ವರ್ಷಗಳ ಕಾಲ ಯಶ್ ಅವರು ಬಿಟ್ಟಿದಂಥ ದಾಡಿಗೆ ಮತ್ತು ಕತ್ತರಿ ಬಿದ್ದಿದೆ. ಸೊ ಉದ್ದುದ್ದ ಕೂದಲು ಬಿಟ್ಟಿದ್ರು. ಅವರ ಪ್ರಕಾರನೇ ಒಂದಷ್ಟು ಫ್ಯಾನ್ಸ್ ಕೂಡ ಯಶ್ ಥರನೇ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ರು. ಅದೆಲ್ಲ ಸರಿ. ಆದರೆ ಯಶ್ ಅವರು 10 ವರ್ಷಗಳ ಕಾಲ ದಾಡಿ ಮತ್ತು ಕೂದಲು ಬಿಟ್ಟು ಹೇಗಿದ್ದರು, ಅವುಗಳನ್ನ ಹೇಗೆ ಮೇಂಟೈನ್ ಮಾಡ್ತಾಯಿದ್ರು ಅದು ಅವ್ರಿಗೆ ಗೊತ್ತು. ಯಾಕಂದರೆ ಹೇರ್ಸ್ ಬಿಡೋದು ತುಂಬ ಸುಲಭ, ಆದರೆ ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಅದರಲ್ಲೂ ಒಬ್ಬ ಸೆಲೆಬ್ರಿಟಿ ಆ ಹೇರ್ಸನ್ನು ಮೇಂಟೈನ್ ಮಾಡೋದು ತುಂಬ ವಿಶೇಷ. ಆ ವಿಶೇಷತೆಗಳನ್ನು ಇಟ್ಕೊಂಡು ಯಶ್ ಅವರು ಇದುವರೆಗೂ ಮಾಡಿದ್ರು. ಅದಾದಮೇಲೆ ಮಧ್ಯೆ ಎಲ್ಲೋ ಒಂದು ಕಡೆಗೆ ಯಶ್ ಕಿರಾತಕ 2 ಅನ್ನೋ ಒಂದು ಸಿನಿಮಾ ಒಪ್ಕೊಳ್ತಾರೆ. ಆ ಸಿನಿಮಾಗೆ ಕೂಡ ನೀಟ್ ಶೇವ್ ಮಾಡಿಕೊಂಡು ಮಾಡುವಂಥ ಪಾತ್ರ ಅದಾಗಿರುತ್ತೆ. ಆವಾಗ ಎಲ್ಲೋ ಒಂದು ಕಡೆಗೆ ಮಾಡಿದ್ರು. ಆದರೆ ಆ ಸಿನಿಮಾ ಮಧ್ಯೆ ನಿಂತೋಯ್ತು. ಮತ್ತೆ ಪುನಃ ಅವರು ಟಾಕ್ಸಿಕ್ ಸಿನಿಮಾ ಬಗ್ಗೆ ಗಮನ ಹರಿಸ್ತಾರೆ. ಟಾಕ್ಸಿಕ್ಗಾಗಿ ಮತ್ತೆ ಕೂದಲು ಬಿಡ್ತಾರೆ, ದಾಡಿ ಬಿಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂದಲು ಮತ್ತು ದಾಡಿ ಇತ್ತು. ಈಗ ಆ ಸಿನಿಮಾದ ಒಂದೇ ಒಂದು ಪಾತ್ರದಲ್ಲಿ ರಿವೀಲ್ ಆಗಿರುವಂಥದ್ದು ಏನಂತಂದರೆ ಮತ್ತೆ ಹಳೆಯ ಯಶ್ ಕೂಡ ಕಾಣಿಸ್ಕೊಳ್ತಾ ಹೋಗ್ತಾರೆ. ನೀವು ಗೂಗ್ಲಿ ಸಿನಿಮಾ ನೋಡಿದರೆ ಆ ಸಿನಿಮಾದ ಗೆಟಪ್ ಹೇಗಿತ್ತು, ಆ ಸಿನಿಮಾದ ಗೆಟಪ್ ರೀತಿಯ ಯಶು ಈಗ ಒಂದು ಶಾಟಲ್ಲಿ ರಿವೀಲ್ ಆಗಿದ್ದಾರೆ. ಸೊ ಇಲ್ಲಿ ಡಬಲ್ ರೋಲ್ ಮಾಡಿದಾರೋ ಅನ್ನೋ ಅನುಮಾನ ಕೂಡ ಒಂದಷ್ಟು ಜನಗಳಿಗೆ ಬರುತ್ತೆ. ಸೊ ಸಿನಿಮಾ ಬಂದಾಗ ಮಾತ್ರ ಅದು ಡಬಲ್ ರೋಡೋ ಅಥವಾ ಡಬಲ್ ಶೇಡೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದೇನೇ ಇರಲಿ, ಸದ್ಯಕ್ಕೆ ಯಶ್ ಅವರಿಗೆ ಆ ಕೂದಲು ಮತ್ತು ಇದಕ್ಕೆ ಕತ್ತರಿ ಹಾಕಿದ್ದಾರೆ. ಒಂದು ಹಂತದ ಪ್ರಕಾರ ನೋಡೋದಾದರೆ ಈ ಪಾತ್ರ ಯಾವಾಗ ರಿವೀಲ್ ಆಯಿತು ಆವಾಗ ಇನ್ನಷ್ಟು ಕುತೂಹಲ ಕೂಡ ಹೆಚ್ಚಾಯಿತು. ಯಾರೂ ಊಹಿಸಿರಲಿಲ್ಲ ಯಶ್ ಅವರು ಕೂದಲು ಮತ್ತು ದಾಡಿನ ತೆಗಿತಾರೆ ಅಂತ. ಆದರೆ ಪಾತ್ರಕ್ಕೆ ಹೇಗೆ ಬೇಕಾದರೂ ತಯಾರಿ ಆಗಬೇಕು. ಅದು ಒಬ್ಬ ಹೀರೋನ ಲಕ್ಷಣ. ಮತ್ತು ಆ ಸಿನಿಮಾಗೆ ಅವರು ಡೆಡಿಕೇಟಾಗಿ ಕೆಲಸ ಮಾಡಲೇಬೇಕಾಗುತ್ತೆ, ಮಾಡಿದ್ದಾರೆ. ಇನ್ನು ಟಾಕ್ಸಿಕ್ ಸಿನಿಮಾ ಯಾವಾಗ ಶುರುವಾಯಿತು ಅಲ್ಲಿಂದ ಒಂದಷ್ಟು ಕುತೂಹಲಗಳು, ಪ್ರಶ್ನೆಗಳು ಬಂದೇ ಇದ್ವು. ಸೊ ಆ ಕುತೂಹಲಕ್ಕೆ ಈಗ ಟೀಸರ್ ಒಂದಿಷ್ಟು ಉತ್ತರ ಕೊಡ್ತಾ ಹೋಗಿದೆ. ಇನ್ನೇನು ಟ್ರೈಲರ್ ಬರೋ ಹೊತ್ತು, ಇನ್ನು ಬೆರಳೆಣಿಕೆ ದಿನಗಳು ಮಾತ್ರ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ. ಸೊ ಆ ಸಿನಿಮಾ ಬಂದ ನಂತರ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಯಶ್ ಹೇರ್ ಸ್ಟೈಲ್ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಆಗ್ತಾಯಿದೆ. ಅಂದರೆ ಒಬ್ಬ ಸ್ಟಾರು ಏನೇ ತೊಗೊಂಡ್ರೂ ಅದು ಸುದ್ದಿ ಆಗುತ್ತೆ ಅಂತ ನಾನು ನಿಮಗೆ ಮೊದಲೇ ಹೇಳಿದೆ.
ಅದಕ್ಕೆ ಒಂದಿಷ್ಟು ಖರ್ಚು ವೆಚ್ಚಗಳಿರುತ್ತವೆ. ಹಾಗಾದರೆ ಯಶ್ ಅವರ ಆ ಹೇರ್ ಸ್ಟೈಲಿಗೆ ಎಷ್ಟು ಖರ್ಚಾಗಿರ್ಬೋದು ಅನ್ನೋದು ಒಂದು ದೊಡ್ಡ ಕುತೂಹಲದ ಪ್ರಶ್ನೆ ಕೂಡ ಈಗ ನಡೀತಾ ಇದೆ. ಯಾಕಂದರೆ ಯಶ್ ತುಂಬ ನೀಟಾಗಿ ಹೇರ್ ಕಟ್ ಮಾಡಿಸಿದ್ದಾರೆ, ಸ್ಟೈಲಿಶ್ ಆಗಿದೆ. ಯಶ್ ಅವರಿಗೆ ಆ ಹೇರ್ ಸ್ಟೈಲನ್ನ ಮಾಡಿದವ್ರು ಯಾರು ಅನ್ನೋದು ಕೂಡ ಚರ್ಚೆ ಆಗಿದೆ. ಅಲೆಕ್ಸ್ ವಿಜಯಕಾಂತ್ ಅಂತೇಳಿ ಅವರು ಹೈದರಾಬಾದ್ನವರು ಅಲೆಕ್ಸ್ ವಿಜಯಕಾಂತು ಸಾಕಷ್ಟು ಸೆಲೆಬ್ರಿಟೀಸ್ಗಳಿಗೆ ಅವರು ಹೇರ್ ಸ್ಟೈಲ್ ಮಾಡ್ತಾರೆ. ಅವರು ಆ ಹೇರ್ ಸ್ಟೈಲಿಸ್ಟ್ ಆಗಿ ಸಾಕಷ್ಟು ಪ್ರಸಿದ್ಧಿ ಕೂಡ ಹೊಂದಿದ್ದಾರೆ. ಬರೀ ಸೌತ್ ಇಂಡಿಯನ್ ಸ್ಟಾರ್ಸ್ಗಳಿಗೆ ಅಷ್ಟೇ ಅಲ್ಲ, ಬಾಲಿವುಡ್ ಸ್ಟಾರ್ಸ್ಗಳಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅವರು ಒಬ್ಬ ಸ್ಟಾರ್ಗೆ ಮಿನಿಮಮ್ 2 ರಿಂದ 3 ಲಕ್ಷ ಆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಚಾರ್ಜ್ ಮಾಡ್ತಾರೆ ಅನ್ನೋ ಸುದ್ದಿ ಇದೆ. ಇದು ಕರೆಕ್ಟಾಗಿ ಆ ಫಿಗರು ತಪ್ಪು ಸರಿ ಸೆಕೆಂಡ್ರಿ, ಆದರೆ ಈ ರೀತಿಯ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಮಿನಿಮಮ್ 2 ರಿಂದ 3 ಲಕ್ಷ ತಗೋತಾರೆ ಇರೋದು. ಆದರೆ ಯಶ್ ಅವ್ರಿಗೂ ಅಷ್ಟೊಂದು ದಾಡಿ ಗಡ್ಡ ಇತ್ತು, ಆಗ ನೀಟಾಗಿ ಅವ್ರನ್ನ ಕಟ್ ಮಾಡಿಬಿಟ್ಟು ಹೊಸ ಲುಕ್ ಕೊಟ್ಟಿದ್ದಾರೆ. ಸೊ ಅಲೆಕ್ಸ್ ವಿಜಯಕಾಂತು ಹಾಗೆ ನೋಡಿದ್ರೆ ಯಶ್ ಅವರಿಗೆ ರಾಜಾಹುಲಿಯಿಂದನೂ ಕೂಡ ಪರಿಚಯ ಇತ್ತು ಅಂತ ಹೇಳಲಾಗ್ತಾ ಇದೆ. ಸೊ ರಾಜಾಹುಲಿಯ ಒಂದು ಗೆಟಪ್ ಕೂಡ ನೋಡಿರ್ಬೋದು, ಒಂದು ದಾಡಿ ಗೆಟಪ್, ಅದು ಕೂಡ ಸಖತ್ತಾಗಿತ್ತು. ಅದು ಕೂಡ ಅಲೆಕ್ಸ್ ವಿಜಯಕಾಂತ್ ಅವರ ಕೈ ಚಳಕ ಇರಬಹುದೇನೋ ಗೊತ್ತಿಲ್ಲ. ಆದರೆ ಅಲ್ಲಿಂದ ಅವರ ಫ್ರೆಂಡ್ಶಿಪ್ ಬಿಲ್ಡಪ್ ಆಗಿದೆ, ಈಗ ಇಲ್ಲಿವರೆಗೂ ಬಂದು ನಿಂತಿದೆ. ಈ ಗೆಟಪ್ಗೆ ಎಷ್ಟು ತೊಗೊಂಡಿದ್ದಾರೆ ಅನ್ನೋ ಲೆಕ್ಕಾಚಾರ ಅದು ನಿಮಗೆ ಬಿಡ್ತೀನಿ. ಯಾಕಂದರೆ ಮಿನಿಮಮ್ 2 ರಿಂದ 3 ಲಕ್ಷ ತೊಗೊಳ್ತಾರೆ ಅಂದರೆ ಈ ಸಿನಿಮಾದ ಇಡೀ ಸಿನಿಮಾಗೂ ಕೂಡ ಅವರೇ ಹೇರ್ ಸ್ಟೈಲಿಸ್ಟ್ ಆಗಿ ಕೆಲಸ ಮಾಡಿರ್ತಾರೆ. ಸೊ ಅಲೆಕ್ಸ್ ವಿಜಯಕಾಂತ್ ಅವರ ಏನು ಕತ್ತರಿ ಪ್ರಯೋಗ ಇದೆಯಲ್ಲ ಅದು ಬೇರೆ ರೀತಿಯೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅದೇನೇ ಇರಲಿ, ಟಾಕ್ಸಿಕ್ ಈಗ ಸದ್ಯಕ್ಕೆ ಟಾಕ್ ಆಗಿರುವಂಥ ಸಿನಿಮಾ, ಅದರ ಜೊತೆಗೆ ಯಶ್ ಅವರ ಹೇರ್ ಸ್ಟೈಲ್ ಕೂಡ, ಯಶ್ ಅವರ ಹೇರ್ ಸ್ಟೈಲ್ಗೆ ಎಷ್ಟು ಖರ್ಚಾಗಿದೆ, ಯಶ್ ಅವರ ಹೆಂಗೆಲ್ಲ ಮೇಂಟೈನ್ ಮಾಡಿದ್ರು ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಸೊ ಸದ್ಯಕ್ಕೆ ಅದು AI ಟೆಕ್ನಾಲಜಿಯಿಂದ ಬಂದಂಥದ್ದು ಅಂತ ಒಂದಿಷ್ಟು ಸುದ್ದಿ ಆಯಿತು. ಆದರೆ AI ಅಲ್ಲ, ಅದು ನಿಜವಾಗಿ ಆಗಿದ್ದು ಅಂತ ತಮ್ಮ ಇನ್ಸ್ಟಾಗ್ರಾಮ್ನಲ್ಲೇ ಅವರು ಒಂದು ಪೋಸ್ಟನ್ನು ಹಂಚ್ಕೊಳ್ತಾರೆ. ಸೊ ಅದೇನೋ ಗೊತ್ತಿಲ್ಲ, ಯಶ್ ಅವರು ಯಾವಾಗ ಗಡ್ಡ ತೆಗೆದು ಅಂತ ಒಂದು ಪಾತ್ರ ಮಾಡ್ತಾರೋ ಇನ್ನು ಮುಂದೆ ಹಾಗೆ ಕಾಣಿಸ್ಕೊಳ್ತಾರೋ ಅನ್ನೋ ಕುತೂಹಲ ಕೂಡ ಎಲ್ಲರಲ್ಲೂ ಇದ್ದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಆ ಕುತೂಹಲಕ್ಕೆ ತೆರೆ ಬೀಳುತ್ತೋ ಇಲ್ಲ ಗೊತ್ತಿಲ್ಲ. ಸದ್ಯಕ್ಕೆ ಎಲ್ಲರೂ ಕೂಡ ಟಾಕ್ಸಿಕ್ ಜಪ ಮಾಡ್ತಿದ್ದಾರೆ. ಟಾಕ್ಸಿಕ್ ಸಿನಿಮಾದ ದೊಡ್ಡ ಬಜೆಟ್ ಸಿನಿಮಾ ಆಗಿದೆ. ಸೊ ಆದರೂ ಕೂಡ ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಎಲ್ಲ ರೈಟ್ಸ್ಗಳು ಕೂಡ ಒಂದೊಂದೇ ಮಾತುಕತೆಗೆ ಬರ್ತಾ ಇದೆ. ದೂರದೆಲ್ಲೋ ಕೂತ್ಕೊಂಡು ಆ ಸಿನಿಮಾ ಬಿಸ್ನೆಸ್ ಆಗ್ತಾಯಿದೆ. ಒಂದು ಸಿನಿಮಾ ಹೇಗೆ ಸುದ್ದಿ ಮಾಡಬೇಕು ಹಾಗೆ ಸುದ್ದಿ ಆಗ್ತಾ ಇದೆ. ಇವತ್ತಿನವರೆಗೂ ಕೂಡ ಸ್ಟಾರ್ ಯಾರೂ ಕೂಡ ಆ ಸಿನಿಮಾದ ಪ್ರಚಾರಕ್ಕೆ ಇಳಿದಿಲ್ಲ. ಆದರೂ ಕೂಡ ಟಾಕ್ಸಿಕ್ ದಿನ ಕಳೆದಂತೆ ಅದರ ಟಾಕ್ ಹೆಚ್ಚಾಗ್ತಾನೇ ಇದೆ. ಸದ್ಯಕ್ಕೆ ಮಾರ್ಚ್ 19ಕ್ಕೆ ಆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅವತ್ತೇ ಬಾಲಿವುಡ್ನ ಧುರಂಧರ್ 2 ಕೂಡ ಬರ್ತಾಯಿದೆ. ಧುರಂಧರ್ ಈಗಾಗಲೇ ಸಾಕಷ್ಟು ಸೌಂಡ್ ಮಾಡಿರೋಂಥ ಸಿನಿಮಾ, ಬಜೆಟ್ ವಿಚಾರವಾಗಿ ಆಗಿರ್ಬೋದು, ಕಲೆಕ್ಷನ್ ವಿಚಾರವಾಗಿ ಆಗಿರ್ಬೋದು, ಒಳ್ಳೆಯ ದಾಖಲೆ ಬರೆದಂಥ ಸಿನಿಮಾ. ಟಾಕ್ಸಿಕ್ ಮತ್ತೊಮ್ಮೆ ಕನ್ನಡ ಇಂಡಸ್ಟ್ರಿಯ ಜೊತೆಗೆ ಭಾರತೀಯ ಚಿತ್ರರಂಗದಲ್ಲಿ ದಾಖಲೆ ಬರೆಯುತ್ತಾ ಅನ್ನೋ ಪ್ರಶ್ನೆ ಇದೆ. ಅದಕ್ಕೆ ಮಾರ್ಚ್ 19ರ ನಂತರ ಗೊತ್ತಾಗುತ್ತೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.